ತಾಯಿ ಮಮಕಾರ ಅಂತ ಹೇಳೋದು. ಮಕ್ಕಳಿಗೆ ಗಾಯವಾದರೆ ತನಗೆ ಗಾಯವಾದಂತೆ ಗೋಳಾಡ್ತಾಳೆ. ಮನೆತನದಲ್ಲಿ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಮನೆನೂ ಬೆಳಗ್ತಾಳೆ. ಸಂಭ್ರಮದಿಂದ ಕಾಲ ಕಳೀತಾಳೆ. ಎಲ್ಲ ದುಃಖವನ್ನು ನುಂಗಿ ನಗ್ತಾಳೆ. ಬಂದಂತ ಅವರಿಗೆ ಅತಿಥಿ ಸತ್ಕಾರ ಮಾಡ್ತಾಳೆ. ಮನೆತನದಲ್ಲಿ ಗೃಹಲಕ್ಷ್ಮಿಯಾಗಿ ಆ ಮನೆ ಒಳಗಡೆ ತಾನು ಭಕ್ತಿಯಿಂದ ನೆಲೆಸ್ತಾಳೆ. ಇಂಥ ಒಂದು ದಿನ ಈ ತಾಯಿ ಜಗತ್ತನ್ನು ಬಿಟ್ಟು ಹೊರಟೋಗ್ತಾಳೆ. ಇವತ್ತು ನಮ್ಮ ಪದ್ಮಮ್ಮನವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ಟೌನ್ ಕೋಟೆ ವರದರಾಜ ಸ್ವಾಮಿ ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ವಾಸವಾಗಿರುವ ಲೇಟ್ CH ಶಿವಣ್ಣನವರ ಧರ್ಮಪತ್ನಿಯವರಾಗಿ ಅನಂತ ವರ್ಷಗಳ ಕಾಲ ಪತಿ ಸೇವೆ ಮಾಡಿದಂಥ ಮಹಾತಾಯಿ, ಪತಿವ್ರತ ಶಿರೋಮಣಿಯಾಗಿ ಮಹಾಪುಣ್ಯವಂತಿಯಾಗಿ ಬಾಳಿ ಬದುಕಿದಂಥ ಈ ತಾಯಿ ಇವತ್ತು ಬರಲಾಗದಂಥ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಅದಕ್ಕೆ ಮಾನವ ತಂದೆ ತಾಯಿಗಳನ್ನು ಪೂಜಿಸು. ಪ್ರಪಂಚದಲ್ಲಿ ಏನು ಬೇಕಾದರೂ ದುಡ್ಡು ಕೊಟ್ಟು ತರ್ಬೋದಂತೆ. ತಾಯಿ ತಂದೆಯ ವಸ್ತು ಮಾತ್ರ ಎಲ್ಲೂ ಸಿಗಲ್ಲ. ಎಲ್ಲರೂ ಸಿಗುತ್ತೆ ಹೇಳಿ? ಬುಕ್ ಮಾಡಿ ತರ್ಸಕ್ಕಾಗಲ್ಲ. ಅದಕ್ಕೆ ಈ ಅಮೂಲ್ಯವಾದ ರತ್ನವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಲ್ಲ, ಈ ತಾಯಿಯನ್ನು. ನಾವೆಷ್ಟೇ ಕೋಟಿ ಕೊಟ್ಟರು, ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಮತ್ತೆ ಅವ್ರನ್ನ ನೋಡೋಕ್ಕಾಗಲ್ಲ. ಯಾವತ್ತೂ ಇನ್ನು ಅವರು ಬರಲಾಗದ ಸ್ಥಳಕ್ಕೆ ಇವತ್ತು ಹೊರಟೋಗಿದ್ದಾರೆ. ಇಂಥ ಮಹತಾಯಿಯವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂಥ ಸಂದರ್ಭದಲ್ಲಿ ಕರ್ಪೂರಾಜು ಅವರಿಗೆ ಮೋಕ್ಷವನ್ನು, ಕೈಲಾಸ ವೈಕುಂಠವನ್ನು ಸೇರಲಿ ಅಂತ ಅವನ ಮನೆತನದ ಹೆಣ್ಣು ಮಕ್ಕಳು, ಬಂಧು ಬಳಗದವರು, ಒಡ ಹುಟ್ಟದವರು, ನೆಂಟರಿಷ್ಟ್ರಾದಿಯಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ. ಆ ತಾಯಿಯನ್ನ ಕೊಂಡಾಡುವಂತ ಈ ಒಂದು ಗೀತೆ. ಚನ್ನಪಟ್ಟಣದಿ ವಾಸಿಸಿ ಕೈಲಾಸ ಸೇರಿದಿರ ಪದ್ಮಮ್ಮನವರೇ, ನಿಮ್ಮ ಜನ್ಮ ಸಾರ್ಥಕವು ತಾಯೇ, ನಿಮಗೆ ಕೋಟಿ ನಮನಗಳು ಅಮ್ಮ. ಅಮ್ಮ ಪದ್ಮಮ್ಮನವರೇ, ಅಮ್ಮ ಅಮ್ಮ. ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ನಗರದಲ್ಲಿ, 4 ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ, ಯಾರಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ, ಯಾರವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ, ಯಾರಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ, ಯಾರವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮನೆಗಳಿಗೆ. 4 ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ, ಮಲ್ಲಿಗೆ ಹೂವಿನ ಮೆರವಣಿಗೆ, ಮೆಲ್ಲಗೆ ಜಾರಿತು ಹೂಗಳದೆ, ಪದ್ಮಮ್ಮನವರೇ, ಅವ್ವ
ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಶಿವಶರಣೆ ಪದ್ಮಮ್ಮನವರೇ ಮಧುರವೇ ಪದ್ಮಮ್ಮನವರೇ ಬಳಗವೆಲ್ಲ ಬಂದವರೇ ಬಹಳ ದುಃಖವ ಪಟ್ಟವರೇ ಹಾಲು ತುಪ್ಪವಾಯರೆಯವರೇ ನಿಮ್ಮ ಕೊನೆಯ ಪೂಜೆಯ ಮಾಡುತ್ತವರೇ ಹಾಲು ತುಪ್ಪವಾಯರೆದವರೇ ನಿಮ್ಮ ಕೊನೆಯ ಪೂಜೆಯ ಮಾಡುತ್ತವರೇ ನಾಲ್ಕು ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದವ್ವ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಪದ್ಮಮ್ಮನವರೇ ಬಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಪದ್ಮಮ್ಮನವರೇ ಬಾಳಿ ಬದುಕಿದ ತಾಯಿ ಪದ್ಮಮ್ಮನವರೇ ಬಿದಿರು ಬಲ್ಲಕ್ಕಿ ಮೆರವಣಿಗೆ ಮರಳಿ ಬಾರದೂರೊಳಗೆ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ಜವರಾಯ ತಾನು ಭೂಮಿಗೆ ಬಂದ ಸರಿಯಾದ ಮರವನ್ನು ಕಡಿದೊಯ್ದ ನಾಲ್ಕು ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಚನ್ನಪಟ್ಟಣದ ಈ ಬೀದಿಯಲ್ಲಿ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಮೆರವಣಿಗೆ ಯಾರದಪ್ಪ ಮೆರವಣಿಗೆ ನಮ್ಮ ಪದ್ಮಮ್ಮನವರ ಕೊನೆಗಳಿಗೆ ನಾಲ್ಕು ಜನರ ಹೆಗಲಿನಲ್ಲಿ ಶಿವಶರಣೆ ಪದ್ಮಮ್ಮನವರೇ ಅವ್ವ ಅವ್ವ ಪದ್ಮಮ್ಮನವರೇ ಇಂದಿರಾರಮಣ ಗೋವಿಂದ ಆಂಜನೇಯವರ ಗೋವಿಂದ ಕಾಲಭೈರವನ ಪಾದಕ್ಕೆ ಗೋವಿಂದ
ಮನೆ ದೇವರ ನಂಜುಂಡೇಶ್ವರನ ಪಾದಕ್ಕೆ ಗೋವಿಂದ. ಉಗೇ ಮಾತ್ ಮಲ್ಲಯ್ಯ. ನಾವೆಷ್ಟೇ ಕೋಟಿ ಕೊಟ್ಟರು ಭಗವಂತನನ್ನ ಕಾಣಕ್ಕಾಗಲ್ಲ. ಭಗವಂತನ ಪಾದ ಸೇರಿದಂತ ಈ ಮಹಾತಾಯಿಂದರನ್ನ ನೋಡಕ್ಕಾಗಲ್ಲ. ಎಷ್ಟೇ ನಾವು ಹಣ ಸಂಪಾದನೆ ಮಾಡಿದ್ರು ಮತ್ತೆ ಸಿಗಲ್ಲ. ಕಳೆದು ಹೋದ ಗಳಿಗೆ, ಆಡದ ಮಾತು, ಹೋದ ಪ್ರಾಣ ಯಾವತ್ತೂ ಈ ಮೂರು ಹಿಂದಕ್ಕೆ ಬರಲ್ವಂತೆ. ಈ ದಿವಸ ಇನ್ನು ಯಾವತ್ತೂ ಸಿಗಲ್ಲ. ಹೋದ ಪ್ರಾಣ ಯಾವತ್ತಿಗೂ ಬರಲ್ಲ. ಆಡದ ಮಾತು ಯಾವತ್ತೂ ಹಿಂದಕ್ಕೆ ತಗೊಳಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ತಾಯಿಯ ಗರ್ಭದಲ್ಲಿ ನವಮಾಸಗಳು ತುಂಬಿ ಹೊಲಸಲ್ಲಿ ಹುಟ್ಟಿ 90 ವರ್ಷಕ್ಕೂ ಬಾಳಿ ಬದುಕುವ ಮಾನವ, ನಿನ್ನ ಜೀವನದ ಆಂತರ್ಯವೇನು ಅಂತ ಕೇಳ್ತಾರೆ. ಜಗದೊಳಗೆ ಬಂದ ಇದ್ದ, ಎಲ್ಲರ ಜೊತೆ ಸಂಬಂಧ ಬೆಳೆಸ್ತಾ ಎಲ್ಲಾರನ್ನೂ ಬಿಟ್ಟು ಹೊರಟೋದ. ಎಷ್ಟೇ ಪ್ರೀತಿ ಉಳ್ಳವರಾದ್ರೂ ಜೊತೆಯಲ್ಲಿ ಯಾರು ಹೋಗಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ನೀನು ಮಾಡಿದಂಥ ದಾನ ಧರ್ಮ ಪುಣ್ಯವೇ ನಿನ್ನ ಜೊತೆಯಲ್ಲಿ ಬರ್ತಕ್ಕಂಥದ್ದು, ಇನ್ಯಾವುದು ನಿನ್ನ ಸಂಗಡ ಬರಲ್ಲ ಅಂತ ಈ ಗೀತೆ ಒಳಗೆ ಸಾರ್ತಾರೆ ನೋಡಿ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಹರಿನಾಮದೊಂದುಳಿದು ನನಗೇನು ತಿಳಿದಿಲ್ಲ. ಮಾನವ ದೇಹವು ಮೂಳೆ ಮಾಂಸದ ತಡಿಗೆ, ಮಾನವ ಮೂಳೆ ಮಾಂಸದ ತಡಿಗೆ. ಇದರ ಮೇಲೆ ಹಗಲಿನ ಹೊದಿಗೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ. ನವಮಾಸಗಳು ಹೊಲಸಲಿ ಕಳೆದು ನವರಂಧ್ರಗಳ ತಳೆದು ಬೆಳೆದು ತಂದಿಗೆ ಭುವಿಗೆ ಈ ನರಬಂದೆ ನಮ್ಮನು ಏನಿದೆ ಸೌಭಾಗ್ಯವೆಂದೇ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ. ಉಸಿರಾಡುವವನ ನಾನು ನನಗೆಂಬ ಮಮಕಾರ, ನಿಂತ ಮರುಗಳಿಗೆ ವಸಣದಿ ಸಂಸ್ಕಾರ. ಮಣ್ಣಲ್ಲಿ ಬೆರೆತು ಮೆಲ್ಲಗೆ ಕೊಳೆತು ಮುಗಿಯುವ ದೇಹಕ್ಕೆ ವ್ಯಾಮೋಹವೇ. ಮಾನವ ಮೂಳೆ ಮಾಂಸದ ತಡಿಗೆ, ಮೂಳೆ ಮಾಂಸದ ತಡಿಗೆ. ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬದಿ ಕತ್ತಲೆ. ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು. ಮಾನವ ಮೂಳೆ ಮಾಂಸ
ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ಇದರ ಮೇಲೆ ಒಗಲಿನ ಹೊದಿಕೆ ತುಂಬಿದೆ ಒಳಗೆ ಕಾಮಾದಿ ಬಯಕೆ ಮಾನವ ಮೂಳೆ ಮಾಂಸದ ತಡಿಕೆ ಮೂಳೆ ಮಾಂಸದ ತಡಿಕೆ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ. ಇಂದಿರಾರಮಣ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಮನದೇವ ಗುಂಡೇಶ್ವರನ ಬಾಲಕ್ಕೆ ಗೋವಿಂದ. ಗೋವಿಂದ. ನಮ್ಮ ಪದ್ಮಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವ ಸಂದರ್ಭದಲ್ಲಿ ರಾವಣ ಯಾವ ದಿಗ್ವಿಜಯಕ್ಕೆ ಹೋಗಿದ್ದವನು ಮತ್ತೆ ಬಂದು ತಾಯಿಯ ಆಶೀರ್ವಾದವನ್ನು ಪಡ್ಕೋತಾ ಇದ್ದಾನೆ, ಆತ್ಮಲಿಂಗ ತರದು ಕೊರಡ್ತಾ ಇದ್ದಾನೆ. ಈ ಭೂಕೈಲಾಸ ಕಥೆಯನ್ನ ತಾವೆಲ್ಲರೂ ಕೂಡ ಒಂದು 10 ನಿಮಿಷಗಳ ಕಾಲ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸಬೇಕು ಅಂತ ಅವ್ರ ಮನೆತನದವರ ಪರವಾಗಿ ಕೇಳ್ತಾ ಒಂದು 10 ನಿಮಿಷ ವಿರಾಮದ ನಂತರ ನಮ್ಮ ಭೂಕೈಲಾಸ ಕಥೆಯನ್ನು ಮುಂದುವರಿಸ್ತೇವೆ. ದಯಮಾಡಿ ತಾವೆಲ್ಲರೂ ಕೂಡ ಹೋಗಿ ಬರಬೇಕು. ಯಾವುದೇ ಕಾರ್ಯಕ್ಕೆ ತಪ್ಪಿಸ್ಕೊಂಡ್ರು ಉತ್ತರ ಕ್ರಿಯಾದಿ ಭೂಶಾಂತಿ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೋಬಾರ್ದಂತೆ. ಭೂಮಿ ತಾಯಿಯ ಋಣವನ್ನು ಕಳೆದು ಹಾಲೆರೆಯುವುದರ ಜೊತೆಗೆ ಅವರಿಗೆ ಸ್ವರ್ಗವನ್ನು ಮೋಕ್ಷವನ್ನು ಬಯಸ್ತಕ್ಕಂಥ ಸಂದರ್ಭ. ದಯಮಾಡಿ ತಾವೆಲ್ಲರೂ 1-2 ನಿಮಿಷ ಹೋಗಿ ಬನ್ನಿ. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಈ ಮೂಲಕ ಚನ್ನಪಟ್ಟಣದ ಎಲ್ಲ ನಿವಾಸಿಗಳು ಭಕ್ತ ಬಾಂಧವರಿಗೂ ಕೂಡ ಕೇಳ್ತಾ ಈ ಮನೆತನದವರ ಪರವಾಗಿ ಪದ್ಮಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸ್ತಾರೆ.